ಬಿಫೋರ್ ಬೇರೆ ಏನೂ ಇಲ್ಲ, ಬರೀ ಲವ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಲವ್ ಸ್ಟೋರಿ ಇದೆ, ಹೆಂಡತಿನ ಯಾವ ತರ ಕೇರ್ ಮಾಡ್ಬೇಕು, ಆಮೇಲೆ ಏಜ್ ಆದವ್ರನ್ನ ಯಾವ ತರ ನೋಡ್ಬೇಕು, ಆಮೇಲೆ ಫೈಟು ಖತರ್ನಾಕ್ ಫೈಟು ಮಸ್ತಾಗೈತೆ ಮೂವಿ. ಎಲ್ಲರೂ ಬಂದು ನೋಡಿ ನಮ್ ಮೂವಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಎಲ್ಲರೂ ನೋಡ್ಬೇಕಾಗಿರೋ ಮೂವಿ. It was fully emotional in every scene. ಲವ್ ಮುಂದೆ ಏನೂ ಇಲ್ಲ ಅನ್ನೋದನ್ನ ಮೂವಿ ತೋರಿಸಿದೆ. ತುಂಬ ಚೆನ್ನಾಗಿದೆ, ಮೆಲೋಡಿ ಸಾಂಗ್ ತುಂಬ ಚೆನ್ನಾಗಿದೆ. ಇವಾಗಿರೋ ಟ್ರೆಂಡ್ ಅಲ್ಲಿ ಈ ತರ ಮೂವೀಸು ಬರೋದು ತುಂಬಾ ಕಮ್ಮಿ. ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ಇವತ್ತಿನ ಸಿನಾರಿಯೋಲಿ ಎಲ್ಲಿ ಕನ್ನಡ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಏನು ಕಂಪ್ಲೇಂಟ್ ಇದೆ ಅದನ್ನ ಸುಳ್ಳು ಮಾಡಿಸೋದಕ್ಕೆ ಇದೊಂದು ಸಾಕ್ಷಿ. ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ, ನೀತಿ ಇದೆ ಸ್ಟೋರಿನಲ್ಲಿ. ಲವ್ ಸ್ಟೋರಿ, ಒಬ್ಬರನ್ನ ಹೇಗೆ ಇಷ್ಟಪಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಫಿಲಮಲ್ಲಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲ ಫ್ಯಾಮಿಲೀಸ್ ಬಂದು ನೋಡ್ಬೋದು. ಕನ್ನಡದಲ್ಲಿ ಇಂಥ ಮೂವಿ ಖಂಡಿತ ಬರಬೇಕು. ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ. ಕಂಟೆಂಟ್ ಆಗಲಿ ಅಂದರೆ ಒಂದು ಹಸ್ಬೆಂಡ್ ಒಂದು ವೈಫ್ನ ಎಂಥ ಕಷ್ಟ ಬಂದರೂ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಆಡಂಬರ ಅಥವಾ ಸುಮ್ಮನೆ ಇಲ್ಲ, ರಿಯಲಿಸ್ಟಿಕ್ ಆಗಿದೆ. ಎಲ್ಲ ಮೂವಿಗಿಂತನೂ ಇದೊಂಥರ ಡಿಫ್ರೆಂಟ್ ಆಗಿದೆ ಮೂವಿ. A to Z ಮೂವಿ ತುಂಬ ಚೆನ್ನಾಗಿದೆ. ಹೀರೋಯಿನ್ನು See you in Mandya and Mysore. ತುಂಬ ಚೆನ್ನಾಗಿ ಪ್ರಯತ್ನ, ಲವ್ಲಿ. ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಕಥೆನ ಕರೆಕ್ಟ್ ಮಾಡ್ಕೊಂಡಿರೋದು. ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಲ್ಲೂ ಕಣ್ಣು ತುಂಬುತ್ತೆ. ಹಿಂಗೆ ಪ್ರೀತಿ ಅಂತ ಜನರಿಗೆ ತಟ್ಟಿ ಹೇಳ್ತಾರೆ, ಅದನ್ನ ನೋಡಿ ಕಲ್ತ್ಕೋಬೇಕು ಅಂತ ನನಗೆ ಅನಿಸ್ತು. ಆ್ಯಂಡ್ ವೆರಿ ಗುಡ್ ವಾಚ್, ಫೀಲ್ ಗುಡ್ ಸಿನಿಮಾ ಅಂತ ಅನಿಸ್ತು. ಆ್ಯಂಡ್ ಅದರಲ್ಲಿ ಅಂದರೆ ಥೀಮ್ಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ. ಫಸ್ಟು ಒಂದೇ ಸಿಚುವೇಶನು ಹೀರೋಗೂ ಬಂದಿರುತ್ತೆ, ವಿಲನ್ಗೂ ಬಂದಿರುತ್ತೆ. ಬಟ್ ಅದನ್ನು ಹೇಗೆ ಒಬ್ಬರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ, ಇನ್ನೊಂದು ನೆಗೆಟಿವ್ ಆಗುತ್ತೆ. ಈ ರೀತಿದು ಒಂದು ಎಮೋಷ್ನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದರೆ. ಬಟ್ ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅನ್ಸ್ಕೊಂಡಿದ್ದೆ, ಬಟ್ ಸಿನಿಮಾ ನೋಡಿದ್ಮೇಲೆ ಪ್ರಾಬ್ಲಿ ನಂತರ ಅನ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ. ಆಕ್ಷನ್ ಸೀಕ್ವೆನ್ಸ್ ಇದು ಯೂಶಲಿ ವಸಿಷ್ಠ ಖಡಕ್ ಬಾಯ್ಸ್ಗೆ ಇದು ಆಕ್ಷನ್ ಸೀಕ್ವೆನ್ಸ್ ನೋಡ್ತಾರೆ. ನನಗಂತೂ ಒಂದ್ಸರಿ ನಂಗಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಸಿನಿಮಾ. ಒಂದು